ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ವಿಡಿಯೋ ಶುರು ಮಾಡಲಿಲ್ಲ. ಇವತ್ತು ಟ್ರೈನಿಂಗಿಗೆ ಬಂದು ವಿಡಿಯೋ ಶುರು ಮಾಡ್ತಾ ನೋಡಿ. ಮದೇವಿ ನಾನು ಲೇಟ್ ಆಗೈತಿ, ಇವತ್ತು 11:30 ಆಗೈತಿ. ಲೇಟ್ ಆಗೈತಿ, ಹಿಂಗಾಗಿ ಒಳಗೆ ಏನಂತಾರೋ ಏನೋ ಗೊತ್ತಿಲ್ಲ. ಬರೀ ಏನೇನು ಅಕ್ಕತಿ ಏನೇನು ಅನ್ನೋಂಥದ್ದು ನೋಡೋಣಂತ. ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಏರಿ ಹತ್ತು ಗಡ್ದ ದಾನ್ ಬರ್ತದೆ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಳ್ಳಿಯವ್ರಿಗೆ ಸಪೋರ್ಟ್ ಮಾಡ್ಬೇಕು ಮಾರ. ಸಿಡನ್ ಅವ್ರು ನೆರೆ ಕುಂತಿರ್ತಾರ ನೋಡಿ, ಡಬಲ್ ಇರ್ತದೆ ದುಡ್ಡು. ಇವಾಗ ಒಳಗೆ ಹೋಗೋಣ. ಲೇಟ್ ಆಗೈತಿ, ಬೈಯಾಕತ್ತಾರಂತ ಮೇಡಮ್ ಅಂತ ಫೋನ್ ಮಾಡತ್ತಾರ. ನಮ್ಮ ಜೋಡಿ ಇದ್ದವ್ರು ನೋಡೋಣ, ಅವ್ರಿಗೆ ಬೈತಾರೋ ಏನು ಮಾಡ್ತಾರೋ ಅನ್ನೋಂಥದ್ದನ್ನು ನಾವು ಒಳಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನಾವು ಹೋಗೋಗಡ್ದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಎಲ್ಲರೂ ಬಂದುಬಿಟ್ಟಿದ್ರು. ನಾವು ಹೋಗಿ ಜಾಯ್ನ್ ಆದಿ ನೋಡ್ರಿ. ಮೇಡಮ್ ಅವರು ಇವರು ಕೆಲವೊಂದಷ್ಟು ರೆಸಿಪಿಗಳನ್ನು ಹೇಳ್ಕೊಡಕ್ಕಂತನ ಕರ್ಸ್ಯಾರ ನಮ್ಮನ್ನು. ಮೇಡಮ್ ಅವರು ಇವತ್ತು ಯಾವ್ಯಾವ ರೆಸಿಪಿ ಹೇಳ್ತಾರೆ, ನಮ್ಮ ಜೊತೆ ಯಾವ್ಯಾವ ರೆಸಿಪಿನ ಶೇರ್ ಮಾಡ್ಕೋತಾರೆ. ಅದ್ರಾಗ ಬೇಕ್ರಿ ಸ್ಟೈಲ್ನಾಗ ಒಂದಷ್ಟು ಪ್ರಾಡಕ್ಟ್ನ ರೆಡಿ ಮಾಡೋ ಇರ್ತಾವಲ್ಲ, ಅವ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ಹೇಳ್ಕೊಡಕ್ಕಂತೇಳಿ ಬಂದಾರ. ನೋಡೋಣ ಇವತ್ತು ಯಾವ್ಯಾವ ರೆಸಿಪಿಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಮೇಡಮ್ ಅವರು ಅನ್ನುವಂಥದ್ದನ್ನು. ಇವ್ರಿಗೆ ಮಿನಿಮಮ್ ಒಂದು 70 ಥರದ ರೆಸಿಪಿಗಳು ಗೊತ್ತಂತ. ಅಂದ್ರೆ ಬೇಕ್ರಿ ಸ್ಟೈಲ್ನಾಗ ಮಾಡುವಂಥ ರೆಸಿಪಿಗಳು ಒಂದು 70 ಟೈಪ್ ಬರ್ತಾವಂತ ಇವ್ರಿಗೆ. ಹೀಗಾಗಿ ಅವರು ಹೇಳಾಕತ್ತಿದ್ರು ಏನೇನು ಎಂತು ಅನ್ನುವಂಥದ್ದು. ಆಮೇಲೆ ಇವರು ಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ನೀವು ಚೆಕ್ ಮಾಡ್ಬೋದು. ಇವ್ರಿಗೆ ನಿಮ್ಗೆ ಏನಾರ ಸ್ಪೆಷಲಾಗಿ ಯಾವ್ದಾರ ರೆಸಿಪಿನ ಮಾಡಿಸ್ಬೇಕು ಅನ್ನುವಂಥದ್ದು ಇತ್ತಂದ್ರೆ ನೀವು ಮಾಡಿಸ್ಕೋಬೋದು ನೋಡ್ರಿ. ಅವರು ರೆಡಿ ಮಾಡಿ ಕಳಿಸ್ಕೊಡ್ತಾರೆ. ಅಲ್ಲೇ ಬಂದಂತೂ ಮಾಡೋಂಗಿಲ್ಲ, ಅವ್ರ ಕಡೆನ ಅಂದರೆ ಮೇಡಮ್ ಅವ್ರ ಹತ್ರನ ರೆಡಿ ಮಾಡಿಕೊಂಡು ನಿಮ್ಗೆ ಕಳಿಸ್ಕೊಡ್ತಾರೆ. ನಮ್ಮ ಮನೆಗೆ ಬಂದು ಮಾಡಿರಿ ಅಂತಂದ್ರೆ ಅದು ಆಗಂಗಿಲ್ಲ ಅಷ್ಟೇ. ಅದ್ರ ಬಗ್ಗೆನ ಸ್ವಲ್ಪ ಹೇಳಕತ್ತಿದ್ರು ಅವ್ರು ಮೇಡಮ್ ಅವರು, ಯಾವ ರೀತಿ ನೀವು ಬೇಕ್ರಿ ಸ್ಟೈಲ್ನಾಗ ಮಾಡಬೇಕು. ಒಂದು ವೇಳೆ ಮನ್ಯಾಗ ನೀವೇನಾರ ಬಿಸ್ನೆಸ್ ಮಾಡುವಂಗಿದ್ರೆ ಈ ರೀತಿ ಅಂದ್ರೆ ಬೇಕ್ರಿ ಸ್ಟೈಲ್ ಟೈಪ್ ಏನರ ಶಂಕರಪಾಳೆ, ಖಾರ್ದಾಣಿ ಇವನ್ನೆಲ್ಲ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡಬೇಕು. ನಾವು ಮನ್ಯಾಗ ಮಾಡಿದ್ರೆ ಆ ಟೈಪ್ ಬರೋಂಗಿಲ್ಲ. ಹೆಂಗೆ ಮಾಡ್ಯಾವಂದ್ರೂ ಸ್ಲೈಟಾಗಿ ಸ್ವಲ್ಪ ಗಟ್ಟಿ ಆಗಿರ್ತಾವೆ, ಅಥವಾ ಏನೋ ಒಂದು ಟೇಸ್ಟ್ ಅಂಗಡಿಯಂಗೆ ಬರೋಂಗಿಲ್ಲಲ್ಲ. ಅದ್ರ ಸಲುವಾಗಿ ಯಾವ ರೀತಿ ಮಾಡಿದ್ರೆ ಹೆಂಗೆ ಆಕತಿ ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಅವರು ಹೇಳ್ಕೊಡತ್ತಿದ್ರು. ಅವರೊಂದು 4-5 ರೆಸಿಪಿನ ಶೇರ್ ಮಾಡಿಕೊಂಡ್ರೆ ನಮ್ಮ ಜೊತೆ. ಇವಾಗ ಫಸ್ಟ್ ಶಂಕರಪಾಳಿ ಮಾಡುವಂಥದ್ದನ್ನು ರೆಸಿಪಿ ಹೇಳ್ಕೊಡತ್ತಾರೆ ನೋಡ್ರಿ. ನಾನು ಅದ್ರ ರೆಸಿಪಿ ಏನು ಪೂರ್ತಿಯಾಗಿ ತೋರ್ಸಂಗಿಲ್ಲ ನಿಮ್ಗೆ. ಅಂದ್ರೆ ಇದು ಹಿಂಗೆ ಮಾಡಿದ್ರು ಅನ್ನುವಂಥದ್ದನ್ನ ಏನು ಮಾಡ್ಯಾರ ಅನ್ನುವಂಥದ್ದನ್ನ ಅಷ್ಟೇ ಶೇರ್ ಮಾಡ್ಕೊತೀನಿ. ಬೇಕಂದ್ರೆ ನೆಕ್ಸ್ಟ್ ಟೈಮ್ ನನ್ನ ಚಾನಲ್ನಾಗ ಇವ್ರು ಮೇಡಮ್ ಅವ್ರು ಏನೇನು ರೆಸಿಪಿ ಮಾಡಿದ್ರಲ್ಲ ಅದ್ರದ್ದೊಂದಷ್ಟು ನಾನು ಅದ್ರ ರೆಸಿಪಿ ಮಾಡಿ ಯಾವ ರೀತಿ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಏನೇನು ಮಾಡ್ತಾರ ಅನ್ನುವಂಥದ್ದನ್ನು ನೋಡ್ಕೊತ ಹೋಗೋಣ. ಅಂದ್ರೆ ರೆಸಿಪಿ ಯಾವ್ಯಾವ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರು ಅನ್ನುವಂಥದ್ದನ್ನು ನೋಡ್ಕೊತ ಹೋಗೋಣ ಅಂತ ಬರ್ರಿ.
ಶಂಕರಪಾಳಿದು ಮುಗೀತು ನೋಡ್ರಿ. ಇವು ಸ್ವೀಟ್ಸ್ ಶಂಕರಪಾಳಿ ಇದ್ರದ್ದು ಮುಗೀತು. ನೆಕ್ಸ್ಟ್ ಚೋಡ ಅವಲಕ್ಕಿ ಹೆಂಗೆ ಮಾಡೋದು ಅಂಥೇಳಿ ಹೇಳ್ಕೊಡಕತ್ತಿದ್ರು. ನೋಡಕತ್ತೀರಲ್ಲ, ಒಂದೊಂದು ಹೊಸ ರೆಸಿಪಿಗಳನ್ನು ನಮ್ಗೆ ಹೇಳಕತ್ತಾರ. ಇವು ಕರದ ಅವಲಕ್ಕಿ ಏನು ದೊಡ್ಡಗದಲ್ಲ ಚೂಡ ಮಾಡೋದು, ನಮ್ಗೆ ಬರ್ತೈತಿ, ನಾವು ಬೇಕಾದಂಗೆ ಮನ್ಯಾಗ ಮಾಡ್ಕೋತೇವೆ. ಆದ್ರೆ ಬೇಕ್ರಿ ಸ್ಟೈಲ್ನಾಗ ಹೆಂಗೆ ಮಾಡ್ತಾರ ಅನ್ನುವಂಥದ್ದನ್ನಷ್ಟು ಅವ್ರು ತೋರಿಸ್ಕೊಡಕತ್ತಾರ ಈಗ ನಿಮಗೆ, ಅಂದ್ರೆ ನಮಗೆ. ಆದ್ರೆ ಈ ರೀತಿ ಮನ್ಯಾಗೂ ನಾವು ಮಾಡ್ಕೋತೇವೆ. ಇದು ಎಲ್ಲ ಹಾಕುವಂಥ ಸಾಮಗ್ರಿಗಳನ್ನು ಹಾಕ್ತೇವೆ ಅಂತ ಅನ್ಬೋದು ನೀವು. ಕೆಲವೊಂದಷ್ಟು ಡಿಫ್ರೆಂಟಾಗಿ ಹಾಕುವಂಥ ಮೆಥಡು, ಅಂದ್ರೆ ಹಾಕುವಂಥ ಪದಾರ್ಥಗಳು, ಮಾಡುವಂಥ ಮೆಥಡು ಅವೆಲ್ಲ ಚೇಂಜ್ ಇರ್ತಾವೆ. ಹೀಗಾಗಿ ಅವರು ಬೇಕ್ರಿ ಸ್ಟೈಲ್ನಾಗ ಹೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ಅದು ಹಂಗೆ ಟೇಸ್ಟ್ ಬರಬೇಕಂದ್ರೆ ಏನು ಮಾಡಬೇಕು, ಹಂಗೆ ಆಗ್ಬೇಕಂದ್ರೆ ಅದಕ್ಕೆ ಯಾವ್ಯಾವ ಪದಾರ್ಥ ಹಾಕಬೇಕು ಅನ್ನುವಂಥದ್ದನ್ನು ಹೇಳ್ಕೊಡಕತ್ತಿದ್ರು ನಮಗೆ. ಹೀಗಾಗಿ ಅದನ್ನು ನೋಡಿ ಒಂದಷ್ಟು ನಾವು ಒಂದೆರಡು ಸರಿ ನೋಡೋಣ, ಮನ್ಯಾಗ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡ್ವಿ. ಇವಾಗ ಚೂಡ ರೆಡಿ ಆದ ನೋಡ್ರಿ. ಶಂಕರಪಾಳಿನ ಆಮೇಲೆ ಚೂಡಾನ ಮಾಡೋದು ಹೇಳ್ಕೊಟ್ರಲ್ಲ, ಎಲ್ಲರಿಗೂ ಟೇಸ್ಟ್ ನೋಡೋಕೆ ಕೊಟ್ಟಿದ್ರು ನೋಡ್ರಿ. ನಾವು ಟೇಸ್ಟ್ ನೋಡತ್ತೇವೆ ಹೆಂಗಾಗೈತಿ ಏನು ಅನ್ನುವಂಥದ್ದು. ಸೂಪರ್ ಆಗಿದ್ದು ಟೇಸ್ಟ್ ಮಾತ್ರ. ಮೇಡಮ್ ಅವರು ಬೇಕ್ರಿ ಸ್ಟೈಲ್ನಾಗ ಯಾವ ರೀತಿ ಮಾಡೋದು ಅನ್ನುವಂಥದ್ದು ಹೇಳ್ಕೊಟ್ರಲ್ಲ, ಹಂಗೆ ಟೇಸ್ಟ್ ಮಾಡೋಕ್ಕೂ ಕೊಟ್ರೆ ಬೇಕ್ರಿಗಿಂತನೂ ಇನ್ನೂ ಚಲೋ ಆಗಿದ್ದು ಮಾತ್ರ. ಆಮೇಲೆ ನೆಕ್ಸ್ಟ್ ರೆಸಿಪಿ ಒಂದು ರೆಡಿ ಆಗಕತ್ತದ ನೋಡ್ರಿ. ಈಗ ಯಾವುದಂಥೇಳಿ ನೋಡೋಣ ಬರ್ರಿ. ಇವಾಗ ನೆಕ್ಸ್ಟ್ ಮಾಡಕತ್ತಿದ್ದು ಕರದ ಅವಲಕ್ಕಿ ನೋಡ್ರಿ. ಇಷ್ಟ ಮಟ ಚೂಡ ಮಾಡೋದು ಹೇಳ್ಕೊಟ್ರೆ, ಇವಾಗ ಕರದ ಅವಲಕ್ಕಿ ಯಾವ ರೀತಿ ಮಾಡೋದು ಅನ್ನುವಂಥದ್ದು ಹೇಳ್ಕೊಡಕತ್ತಾರ. ಆಮೇಲೆ ಅವರು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅವಲಕ್ಕಿಗೆ ಹಾಕ್ಕೊಡ್ರು. ಉಪ್ಪು, ಖಾರ, ಅರಿಶಿನ, ಸ್ವಲ್ಪ ಸಕ್ಕರೆ ಪುಡಿ ಅವನ್ನೆಲ್ಲ ತೊಗೊತೇವಲ್ಲ ಅದನ್ನು ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡಿದ್ರು. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಸಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಈ ರೀತಿ ಪಾತ್ರೆ ಒಳಗನ ಮಿಕ್ಸ್ ಮಾಡಕತ್ತಾರ ನೋಡ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಮೊದಲು ಇವು ಗೋಡಂಬಿ, ದ್ರಾಕ್ಷಿ, ಕರಿಬೇವು, ಆಮೇಲೆ ಅದಕ್ಕೆ ಕೊಬ್ಬರಿ, ಆಮೇಲೆ ಶೇಂಗಾ ಕಾಳು ಅವನ್ನೆಲ್ಲ ಕರೆದಿಟ್ಕೊಂಡಿದ್ರು. ಅವನ್ನ ಡೈರೆಕ್ಟಾಗೆ ಮಿಕ್ಸ್ ಮಾಡಕತ್ತಾರೆ ಈ ರೀತಿ.
ನೆಕ್ಸ್ಟ್ ಬೇಕ್ರಿ ಸ್ಟೈಲ್ನಾಗ ಕಾರ್ದಾನಿ ಹೆಂಗೆ ಮಾಡೋದು ಅನ್ನೋವಂಥದ್ದನ್ನು ಹೇಳ್ಕೊಡತ್ತಾರ ನೋಡ್ರಿ. ಎಷ್ಟೊಂದು ನೋಡ್ಬೋದು, ಎಷ್ಟೊಂದು ಒಂದು ಸ್ವಲ್ಪ ಹಿಚಕ್ತಿದ್ರು ಅವರು ಅಂದ್ರೆ ಹಿಟ್ಟನ್ನ ಎಣ್ಣೆ ಒಳಗೆ. ಆದ್ರೆ ಎಷ್ಟೊಂದು ಫುಲ್ಲಾಗಿ ಒಂಥರ ಹೂವು ಅರಳ್ದಂಗೆ ಈಗ ಒಂಥರ ಅಕ್ಕಿ ಸಂಡಿಗೆ ಮಾಡೋ ಹೊತ್ನ್ಯಾಗ ಅರಳ್ತದ ನೋಡ್ರಿ, ಅದು ಎಣ್ಣೆಗೆ ಬಿಟ್ಟು ಕೊಡ್ಲಿ ಆ ರೀತಿ ಹಿಟ್ಟು ಸ್ವಲ್ಪ ಹಿಟ್ಟು ಬಿಟ್ರೂ ಒಂಥರ ಫುಲ್ ಅರಳ್ಕೊಂಡಂಗೆ ಆಗಿಬಿಡೋದು, ಅಷ್ಟೊಂದು ಮಸ್ತಾಗಿದ್ದು. ಇನ್ನೇನು ಕಾರ್ದಾಣಿನೂ ಬಾಯಾಗ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಸಾಫ್ಟಾಗಿ ಮಸ್ತ್ ಅಂದ್ರೆ ಮಸ್ತಾಗಿದ್ದು ನೋಡ್ರಿ. ಇದೊಂದು ಸರಿ ಇದ್ರ ರೆಸಿಪಿ ಮಾತ್ರ ನನ್ನ ಚಾನಲ್ನಾಗ ನಾನು ಶೇರ್ ಮಾಡ್ಕೊತಾನೆ, ಅಷ್ಟು ಈಸಿ ಆಗೈತಿ. ನೋಡೋಣ ಯಾರ್ಯಾರು ಹೆಂಗೆ ಮಾಡ್ತೀರಿ ನೀವು ಅನ್ನುವಂಥದ್ದನ್ನು, ನಿಮಗೂ ರೆಸಿಪಿ ಗೊತ್ತಾದಂಗೆ ಆಕತಿ. ಆದ್ರೆ ಈಗ ಅಂತಲ್ಲ, ಇವಾಗಂತೂ ನಾನು ಸ್ವಲ್ಪ ಟ್ರೈನಿಂಗ್ನಾಗ ಅದನಲ್ಲ, ಹೀಗಾಗಿ ಜಸ್ಟ್ ಟ್ರೈನಿಂಗ್ ತೊಗೊಳೋದೊಂದು ಮಾಡ್ತಾನೆ. ನೆಕ್ಸ್ಟ್ ಮುಂದಿನ ದಿನಗಳಿಗೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಇವಾಗಂತೂ ಕಾರ್ದಾನಿ ರೆಡಿ ಆದ ನೋಡ್ರಿ. ಇವಾಗ ರೆಡಿ ಆಗಕತ್ತಿದ್ವಿ ಏನಪ್ಪ ಅಂತಂದ್ರೆ, ಇವೊಂಥರ ಖಾರ ಶಂಕರಪಾಳಿ ಅಂತ ಹೇಳ್ಬೋದು. ಖಾರ ಅನ್ನಕ್ಕೆ ಅವ್ರು ಖಾರನೂ ಹಾಕಿರಲಿಲ್ಲ, ಅದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ರು, ಆದ್ರೆ ಕೆಂಪು ಖಾರ ಏನು ಹಾಕಲಿಲ್ಲ. ಇವು ಮಸಾಲ ಇದು ನೋಡ್ರಿ, ಏನು ಹೇಳ್ತಾರ ಶಂಕರಪಾಳಿ, ಮಸಾಲ ಶಂಕರಪಾಳಿ ಅನ್ಬೋದು ಇದನ್ನು. ಆಮೇಲೆ ಇದೊಂಥರ ಉಪ್ಪಿನಕಾಯಿ ರೆಸಿಪಿ ನೋಡ್ರಿ, ಇದ್ರ ರೆಸಿಪಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಈ ರೆಸಿಪಿ ಮಾತ್ರ ನಾನು ಯಾರಿಗೂ ಶೇರ್ ಮಾಡ್ಕೊಳ್ಳುವಂತಿರಲಿಲ್ಲ, ಹಿಂಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಮುಗಿತೀಗ ಹಂಗೆ ಯಾಕಂತೀರಿ ನೀವು? ನಾವು ಫ್ರೆಂಡ್ಸ್ ನಾವು ಅಷ್ಟರು ಕೂಡ ಒಮ್ಮಕ್ಕೆ ಹೊಟ್ಟಿರ್ತೀವಿ ಅಷ್ಟೇ, ಅದೆಲ್ಲ ಮದು ಹೌದಲ್ಲ? ಹೌದ್ರಿ. ಯಾರು ಏನ್ರ ಅಂತಾರೆ ನೀವು ಅಷ್ಟೇ ಹಿಡಿತಾರಂತೇಳಿ? ಯಾರು ಏನು ನಾವು ಮತ್ತೆ ಹೋಗುವಾರ ನಾನು ಜನ ಲಾಸ್ಟಿಗೆ ನಮ್ಮನ್ನ ಹಿಡ್ಕೊತೀವಿ, ನಿಮ್ಮನ್ನ ಹಿಡ್ಕೊತೇವಿ. ಹೋಗುವಾಗ ನಾವು 4 ಮಂದಿ ಫ್ರೆಂಡ್ಸ್ ಮುಗಿತಿವಾಗ ಮುಗಿಸ್ಕೊಂಡು ಇವಾಗ ಹೊಂಟೇವಿ. ಇನ್ನು ಊರಿಗೆ ಅಂತ ಹೋಗಿರಿ ವಿಡಿಯೋ ಕಂಟಿನ್ಯೂ ಮಾಡೋಂಗಿಲ್ಲ, ಯಾಕಂದ್ರೆ ಇವತ್ತಿನ ಒಂದಷ್ಟು ವಿಡಿಯೋ ಮೆಮ್ರಿ ಫುಲ್ ಆಗುವಷ್ಟು ವಿಡಿಯೋ ಆಗೈತಿ. ಅದನ್ನು ನಾನು ಮಿನಿಮಮ್ ಒಂದು 15-20 ನಿಮಿಷನಾಗ ಹಾಕೋಕ್ಕೆ ಪ್ರಯತ್ನ ಪಡ್ತಾನೆ. ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು? ಮೇಡಮ್ ಅವ್ರ ಹೆಸರು ಭಾವನಾ ದೇಶಪಾಂಡೆ ಅಂಥೇಳಿ, ಅವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಬೇಕಂದ್ರೆ ಕೊಟ್ಟಿರ್ತೀನಿ. ಅವರು ಎಲ್ಲನೂ ಓನಾಗೆ ರೆಡಿ ಮಾಡಿ ಕೊಡ್ತಾರೆ. ನಿಮಗೇನಾರ ಯಾವುದರ ಫಂಕ್ಷನ್ಸ್ಗೆ ಅಥವಾ ನಿಮ್ಮ ಹಬ್ಬಕ್ಕೆ ಏನಾರ ಮಾಡಿಸ್ಕೋಬೇಕು ಇನ್ನೋದಿದ್ದು, ಏನಾರ ಸ್ವೀಟ್ ಆಗಲಿ ಖಾರ ಆಗಲಿ ಏನೇ ಐಟಮ್ 70 ಐಟಮ್ ಬರ್ತಾವಂತ ಅವ್ರಿಗೆ. ನಿಮಗೇನಾರ ಆ ರೀತಿ ರೆಡಿ ಮಾಡಿಸ್ಕೋಬೇಕು ಅನ್ನೋದಿದ್ರೆ ಅವ್ರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ಅವರೆಲ್ಲನೂ ಹೇಳ್ತಾರೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡನ್ನು ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅಂದ್ಕೊಂಡ್ನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.